ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವು ಪ್ರೆಗ್ನೆಂಟ್ ಆಗಿರ್ತೀರ, ಆದರೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡಾಗ ನೆಗೆಟಿವ್ ಬರ್ತಾ ಇರುತ್ತೆ. ಇದು ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದು ಏನಪ್ಪ, ನಮಗೆ ಯಾಕೆ ಪ್ರೆಗ್ನೆನ್ಸಿ ಆದ್ರೂ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಯಾಕೆ ತೋರಿಸುತ್ತೆ, ಅದು ಕಿಟ್ ನೆಗೆಟಿವ್ ಯಾಕೆ ತೋರಿಸುತ್ತೆ ಅಂತ ಹೇಳ್ತೀನಿ. ಮೊದಲೇದು ಏನಪ್ಪ ಅಂತಂದರೆ, ನೀವು ಈ ತಿಂಗಳು ನಮಗೆ ಡೇಟ್ ನಿಂತಿದೆ, ಒಂದೆರಡು ದಿನ ಮುಂದೆ ಹೋಗಿದೆ ಅಂದ ತಕ್ಷಣ ನೀವು ಅಂಗಡಿಗೆ ಹೋಗಿ ಆಲ್ರೆಡಿ ತೊಗೊಂಬಂದು ಚೆಕ್ ಮಾಡ್ಕೊಂಡ್ಬಿಡ್ತೀರ. ಈ ಥರ ಮಾಡಬಾರ್ದು. ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ಒಂದು ವಾರ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೋಬೇಕು. ಸೊ ಅರ್ಲಿಯಾಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಅಲ್ಲಿ ಇನ್ನೂ ನಮ್ಮದು HCG ಹಾರ್ಮೋನ್ಸು ಪೀಕ್ ಲೆವೆಲಲ್ಲಿ ಇರೋದಿಲ್ಲ. ಹಾಗಾಗಿ ಸೊ ಅದು ನೆಗೆಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಒಂದು ಡೇಟ್ ನಿಂತಾದಮೇಲೆ ಒಂದು ವಾರಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕು. ಅರ್ಲಿಯಾಗಿ ಮಾಡಿದರೆ ಹೇಳಿದ್ನಲ್ಲ, ನೆಗೆಟಿವ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಧ್ಯಾಹ್ನ ಮತ್ತು ನೈಟ್ ಮಾಡಿದರೆ ಇದು ನೆಗೆಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಯಾವಾಗ ಮಾಡಬೇಕು ಅಂತಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಫಸ್ಟ್ ಯೂರಿನ್ ಏನಿರುತ್ತಲ್ಲ ಅದನ್ನು ತೊಗೊಂಡು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ನಮ್ಮ HCG ಲೆವೆಲ್ಲು ಆ ಟೈಮಲ್ಲಿ ಹೈ ಇರೋದ್ರಿಂದ ನಮಗೆ ಪಾಸಿಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ, ಓವುಲೇಷನ್ನು ಲೇಟ್ ಆಗಿದ್ದರೆ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಲೇಟಾಗಿ ಪಾಸಿಟಿವ್ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ತಕ್ಷಣವೇ ನೀವು ಚೆಕ್ ಮಾಡ್ಕೊಳಕ್ಕೆ ಹೋಗಬೇಡಿ. 1 ವಾರ 2 ವಾರ ಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ಪಾಸಿಟಿವ್ ಬರುವಂಥ ಚಾನ್ಸ್ ಇರುತ್ತೆ. ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ನಿಮಗೆ ಈಗ ಪ್ರೆಗ್ನೆಂಟ್ ನ್ಯೂಸ್ ಯಾವುದೋ ಒಂದು ಕಿಟ್ ತೊಗೊಂಡು ನೀವು ಚೆಕ್ ಮಾಡ್ಕೊತಾ ಇದ್ರಿ ಅಂದರೆ ಅದನ್ನು ತರೋದಕ್ಕಿಂತ ಮೊದಲೇ ಎಕ್ಸ್ಪೈರಿ ಡೇಟ್ನ ನೋಡ್ಕೊಂಬನ್ನಿ. ಆ ಕಿಟ್ ಏನಾದರೂ ಎಕ್ಸ್ಪೈರ್ ಆಗಿತ್ತ ಅಂತಂದರೆ ಅದರಲ್ಲಿ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕಿಟ್ನ ತರುವಾಗಲೇ ನೀವು ಅದರದ್ದು ಎಕ್ಸ್ಪೈರಿ ಡೇಟ್ನ ತೊಗೊಂಬಂದು ಚೆಕ್ ಮಾಡ್ಕೋಬೇಕು. ಇಷ್ಟೆಲ್ಲ ಕಾರಣಗಳಿವೆ. ಇನ್ನೊಂದು ಏನಪ್ಪ ಲಾಸ್ಟಿಗೆ ಹೇಳೋದೇನು ಅಂತಂದರೆ, ನಿಮಗೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾಯಿದ್ದೀವಿ, ಆಗ್ತಾ ಇಲ್ಲ, ಯಾವುದು ಬರೀ ನೆಗೆಟಿವ್ ಬರ್ತಾ ಇದೆ ಅಂದರೆ ಒಂದ್ಸಲ ನೀವು ಡಾಕ್ಟ್ರನ್ನ ಸಂಪರ್ಕಿಸೋದು ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರೆಗ್ನೆನ್ಸಿ ಟಿಪ್ಸ್ನ ಹೇಳ್ತಾ ಇರ್ತೀನಿ. ವುಮೆನ್ಸ್ ಹೆಲ್ತ್ ಬಗ್ಗೆನೇ ನಾನು ಈ ಚಾನಲ್ನಲ್ಲಿ ಹೇಳ್ತಾ ಇರ್ತೀನಿ. ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದರೆ ಒಂದು ಕಮೆಂಟ್ ಅಥವಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ವೆಯ್ಟ್ ಲಾಸ್ ವಿಡಿಯೋ ಬೇಕಂದರೆ ವೆಯ್ಟ್ ಲಾಸ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.